ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಲ್ಲಿ ಮತ್ತಷ್ಟು ಟ್ರಾಫಿಕ್ ಜಾಮ್ ಹೆಚ್ಚಾಯಿತು. ಖಾಸಗಿ ವಾಹನಗಳ ಭರಾಟೆ. ಈಗಾಗಲೇ ಟ್ರಾಫಿಕ್ ದಟ್ಟಣೆಯಿಂದ ಬೇಸತ್ತಿದ್ದ ಬೆಂಗಳೂರಿಗೆ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ರಸ್ತೆಗಳಲ್ಲಿ ವಾಹನಗಳಿಗೆ ಸ್ಥಳವೇ ಇಲ್ಲದ ಪರಿಸ್ಥಿತಿಯಲ್ಲಿ ನಗರದ ವಾಹನಗಳ ಸಂಖ್ಯೆ ಮತ್ತಷ್ಟು ಗಂಡಾಂತರದ ಮಟ್ಟಕ್ಕೆ ಏರಿದೆ. ಬೆಂಗಳೂರಲ್ಲಿ ಸಂಚಾರ ಅದು ದಿನದಿಂದ ದಿನಕ್ಕೆ ಸಾಹಸವೇ ಆಗ್ತಾ ಇದೆ. ಹೀಗಂತ ನಾಗರಿಕರು ವಿಷಾದವನ್ನ ವ್ಯಕ್ತಪಡಿಸ್ತಾ ಇರೋದು ಅಚ್ಚರಿಯೇನಲ್ಲ. ರಾಜ್ಯದಲ್ಲಿ ಒಟ್ಟು 3.40 ಕೋಟಿ ವಾಹನಗಳು ನೋಂದಾಯಿಸಿಕೊಂಡಿದ್ದು, ಅದರಲ್ಲಿ 1,22,00,000 ವಾಹನಗಳು ಬೆಂಗಳೂರಿನಲ್ಲೇ ಸಂಚರಿಸ್ತಾ ಇವೆ. ಅಕ್ಕಪಕ್ಕದ ರಾಜ್ಯಗಳಿಂದ ಬರುವಂತಹ ವಾಹನಗಳು ಹಾಗೂ ಶಾಶ್ವತವಾಗಿ ನೋಂದಾಯಿಸದ ಹೊರ ರಾಜ್ಯ ವಾಹನಗಳನ್ನು ಸೇರಿಸಿದ್ರೆ ರಾಜಧಾನಿಯಲ್ಲಿ ಓಡಾಡೋ ವಾಹನಗಳ ಸಂಖ್ಯೆ ಬರೋಬ್ಬರಿ 1.5 ಕೋಟಿಗೂ ಮೀರಿದೆ. ಇದು ಟ್ರಾಫಿಕ್ ಕಳವಳದ ಕುರಿತು ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನು ಇದಕ್ಕೆ ವಿರುದ್ಧವಾಗಿ ನಗರದಲ್ಲಿ ನಿರ್ವಹಣೆಯಲ್ಲಿರುವಂತಹ ಪ್ರಮುಖ ರಸ್ತೆಗಳ ಸಾಮರ್ಥ್ಯ ಕೇವಲ 40,000 ವಾಹನಗಳ ಸಂಚಾರಕ್ಕೆ ಸೀಮಿತವಾಗಿದೆ. ಆದರೆ ಇಲ್ಲಿ ಒಂದೇ ಹೊತ್ತು 1.5 ಕೋಟಿ ವಾಹನ ಸಂಚಾರ ಮಾಡ್ತಾ ಇದ್ರೆ ಇದರಿಂದ ಟ್ರಾಫಿಕ್ ಜಾಮ್ ಗಂಡಾಂತರ ಆಗುವುದು ಖಚಿತ. ನಗರದಲ್ಲಿರುವ ವಾಹನಗಳಲ್ಲಿ 1.9 ಕೋಟಿ ಖಾಸಗಿ ವಾಹನಗಳು ರಾಜ್ಯ ಮಟ್ಟದಲ್ಲಿ ದಾಖಲಾಗಿದ್ರೆ 13.25 ಲಕ್ಷ ವಾಣಿಜ್ಯ ವಾಹನಗಳು ರಸ್ತೆಯಲ್ಲಿ ಸಂಚರಿಸ್ತವೆ. ಬೆಂಗಳೂರಲ್ಲಿ ಮಾತ್ರ ದಿನವೂ ಹೊಸ ವಾಹನಗಳ ನೋಂದಣಿ ನಿಲ್ಲದ ಮಟ್ಟಿಗೆ ನಡೀತಾ ಇದೆ. ಈಗಾಗಲೇ ಟ್ರಾಫಿಕ್ ಸಮಸ್ಯೆಯಿಂದ ಬೇಸತ್ತ ಐಟಿ-ಬಿಟಿ ಕಂಪನಿಗಳು, ಸ್ಟಾರ್ಟ್ಅಪ್ಗಳು ಬೆಂಗಳೂರಿಂದ ಹೊರ ರಾಜ್ಯಗಳಿಗೆ ಸ್ಥಳಾಂತರಗೊಳ್ಳುತ್ತಿರುವ ಸಂದರ್ಭದಲ್ಲೇ ಕಳೆದ 7 ತಿಂಗಳ ಅಂಕಿ ಅಂಶಗಳು ಮತ್ತಷ್ಟು ಆತಂಕಕಾರಿಯಾಗಿದೆ. ಕೇವಲ 7 ತಿಂಗಳಲ್ಲಿ ಬೆಂಗಳೂರಲ್ಲಿ 4.40 ಲಕ್ಷಕ್ಕೂ ಹೆಚ್ಚು ವಾಹನಗಳ ಖರೀದಿಯಾಗಿವೆ. ಅದರಲ್ಲೂ 3.90 ಲಕ್ಷ ಖಾಸಗಿ ವಾಹನಗಳು, ಉಳಿದ 57,000 ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ನೆರೆ ರಾಜ್ಯಗಳಿಂದ ಕನಿಷ್ಠ 15% ವಾಹನಗಳು ಪ್ರತಿದಿನ ಬೆಂಗಳೂರಿಗೆ ಬರುತ್ತೆ. ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ 5% ವಾಹನಗಳ ನಿರಂತರ ಓಡಾಟ ನಡೆಯುತ್ತೆ. ಟ್ರಾಫಿಕ್ ಜಾಮ್ ಅವಧಿ ಈಗ ಸರಾಸರಿ 45 ನಿಮಿಷದಿಂದ 1 ಗಂಟೆಗೆ ಏರಿಕೆ ಆಗಿದೆ. ಪೀಕ್ ಅವರ್ನಲ್ಲಿ ಕೆಲವೊಮ್ಮೆ 1.5 ಗಂಟೆಗೂ ರಸ್ತೆಗಳಲ್ಲಿ ಸಿಲುಕಿಕೊಳ್ಳುವ ಪರಿಸ್ಥಿತಿ ಸಾಮಾನ್ಯ ಅನಿಸ್ಬಿಟ್ಟಿದೆ. ಯಾವಾಗಲೂ ಸಿಗ್ನಲ್ಗಳಲ್ಲಿ ನಿಂತೆ ಜೀವನ ಸಾಗಿಸುವಂತ ಆಗಿದೆ. ಮನೆ ಆಫೀಸ್ ದೂರವಲ್ಲ, ಆದರೆ ಟ್ರಾಫಿಕ್ ನಮ್ಮ ಬದುಕನ್ನೇ ತಿಂತಾ ಇದೆ ಅಂತ ನಗರದ ಸಾಮಾನ್ಯ ನಾಗರಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಹೊಸ ವಾಹನಗಳ ಖರೀದಿ ಹೆಚ್ಚುತ್ತಿರೋದು ನಗರದ ರಸ್ತೆ ಮೂಲಸೌಕರ್ಯಕ್ಕೆ ಮತ್ತೊಂದು ದೊಡ್ಡ ಸವಾಲಾಗಿದೆ. ತಜ್ಞರ ಅಭಿಪ್ರಾಯದಲ್ಲಿ ಮುಂದಿನ ದಿನಗಳಲ್ಲಿ ಸಾರಿಗೆ ನೀತಿ ಸುಧಾರಿಸದಿದ್ದರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಉಲ್ಬಣಿಸಿ ಸಿಲಿಕಾನ್ ಸಿಟಿಯಿಂದ ಟ್ರಾಫಿಕ್ ಸಿಟಿ ಆಗೋ ಅಪಾಯ ಗಂಭೀರವಾಗಿದೆ ಅನ್ನೋದು ಎಲ್ಲರ ಕಳವಳ. ನಮಸ್ಕಾರ.